ನನ್ನೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ಬೆಳಗಿನ ಶುಭೋದಯಗಳು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 4 ರೂಪಾಯಿಗಳ ಕುಸಿತ ಕಂಡ ಹಾಗಲಕಾಯಿ ವೈಟ್ ಮತ್ತು ಹಾಗಲಕಾಯಿ ಗ್ರೀನ್. ಮೈಸೂರು ಎಪಿಎಂಸಿ ಮಾರುಕಟ್ಟೆ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ಸ್ ಪ್ರೈಸ್ ಇನ್ ಮೈಸೂರು ಎಪಿಎಂಸಿ ಮಾರ್ಕೆಟ್ 28/7/2026 ಮಂಗಳವಾರ. ಆತ್ಮೀಯ ರೈತ ಬಾಂಧವರೇ, ನಿನ್ನೆ 22 ಕೆಜಿ ಟೊಮೊಟೊ ಬಾಕ್ಸ್ನ ಬೆಲೆ 500 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು 120 ರೂಪಾಯಿಗಳ ಕುಸಿತ ಕಂಡು 380 ರೂಪಾಯಿಗಳಿಗೆ ಗರಿಷ್ಠ ಬೆಲೆಯಾಗಿದೆ. ಇಂದಿನ ಮೈಸೂರು ಮಾರುಕಟ್ಟೆಯ ಟೊಮೊಟೊ ದರ ಪಟ್ಟಿಗಳನ್ನು ನೋಡಬಹುದು. ಪ್ರತಿನಿತ್ಯದ ತರಕಾರಿ ಬೆಲೆಗಳ ಸ್ಪಷ್ಟ ನಿಖರ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸೋಲಾರ್ ಬೀನಿಸ್ ಮತ್ತು ರಿಂಗ್ ಬೀನಿಸ್ ಪ್ರತಿ ಕೆಜಿಗೆ 10 ರೂಪಾಯಿಗಳ ಏರಿಕೆ ಕಂಡಿದೆ. ಸೋಲಾರ್ ಬೀನಿಸ್ 55 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ರಿಂಗ್ ಬೀನಿಸ್ 55 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ನಿನ್ನೆ ರಿಂಗ್ ಬೀನಿಸ್ ಮತ್ತು ಸೋಲಾರ್ ಬೀನಿಸ್ ಎರಡೂ ಕೂಡ 45 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖಾರದ ಮೆಣಸಿನಕಾಯಿ ಪ್ರತಿ ಕೆಜಿಗೆ 26 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 26 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಬಜ್ಜಿ ಮೆಣಸಿನಕಾಯಿ ನಾಟಿ ಪ್ರತಿ ಕೆಜಿಗೆ 10 ರೂಪಾಯಿಗಳ ಏರಿಕೆಯೊಂದಿಗೆ 58 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಬಜ್ಜಿ ಮೆಣಸಿನಕಾಯಿ ಎಕೋನಾ ಕೂಡ 10 ರೂಪಾಯಿಗಳ ಏರಿಕೆ ಕಂಡಿದೆ. ಬಜ್ಜಿ ಮೆಣಸಿನಕಾಯಿ ಎಕೋನಾ ಪ್ರತಿ ಕೆಜಿಗೆ 40 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆ ಬಜ್ಜಿ ಮೆಣಸಿನಕಾಯಿ ನಾಟಿ 48 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಎಕೋನಾ 30 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ದಪ್ಪ ಮೆಣಸಿನಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಪ್ರತಿ ಕೆಜಿಗೆ 45 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಇದೇ ದರದಲ್ಲಿ ವ್ಯಾಪಾರವಾಗಿತ್ತು. ಸಾಂಬಾರ್ ಸೌತೆಕಾಯಿ ದರದಲ್ಲಿ 1 ರೂಪಾಯಿಗಳ ಇಳಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 5 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಸಾಂಬಾರ್ ಸೌತೆಕಾಯಿ ಇಂದು 4 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ತಿನ್ನುವ ಸೌತೆಕಾಯಿ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 16 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 16 ರೂಪಾಯಿಗೆ ವ್ಯಾಪಾರವಾಗಿತ್ತು. ಗುಂಡು ಬದನೆ ದರದಲ್ಲಿ 2 ರೂಪಾಯಿ ಇಳಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 17 ರೂಪಾಯಿಯಂತೆ ವ್ಯಾಪಾರವಾಗಿದ್ದ ಗುಂಡು ಬದನೆ ಇಂದು 15 ರೂಪಾಯಿಗಳಿಗೆ ವ್ಯಾಪಾರವಾಯಿತು. 1 ರೂಪಾಯಿಗಳ ಏರಿಕೆ ಕಂಡ ಬಿಳಿ ಬದನೆ ನಿನ್ನೆ ಪ್ರತಿ ಕೆಜಿಗೆ 24 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಬಿಳಿ ಬದನೆಕಾಯಿ ಇಂದು 25 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಕುಂಬಳಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 6 ರೂಪಾಯಿಗಳಂತೆ ವ್ಯಾಪಾರವಾಯಿತು. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 6 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ನಿನ್ನೆ 25 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹೀರೆಕಾಯಿ ಇಂದು ಕೂಡ ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆ ಮೈಸೂರು ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 17 ರೂಪಾಯಿಯಂತೆ ವ್ಯಾಪಾರವಾಗಿದ್ದ ಪಡವಲಕಾಯಿ ಇಂದು 1 ರೂಪಾಯಿಗಳ ಏರಿಕೆಯೊಂದಿಗೆ 18 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ತೊಂಡೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆ ಕೂಡ ಪ್ರತಿ ಕೆಜಿಗೆ 27 ರೂಪಾಯಿಯಂತೆ ವ್ಯಾಪಾರವಾಗಿದ್ದ ತೊಂಡೆಕಾಯಿ ಇಂದು ಕೂಡ 27 ರೂಪಾಯಿಗೆ ವ್ಯಾಪಾರವಾಗಿದೆ. ಹಾಗಲಕಾಯಿ ವೈಟ್ ಮತ್ತು ಹಾಗಲಕಾಯಿ ಗ್ರೀನ್ ಕೂಡ ಪ್ರತಿ ಕೆಜಿಗೆ 4 ರೂಪಾಯಿಗಳ ಕುಸಿತ ಕಂಡಿದೆ. ನಿನ್ನೆ 42 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹಾಗಲಕಾಯಿ ವೈಟ್ ಮತ್ತು ಹಾಗಲಕಾಯಿ ಗ್ರೀನ್ ಇಂದು 38 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ನಿನ್ನೆ 18 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹೂಕೋಸ್ 2 ರೂಪಾಯಿಗಳ ಏರಿಕೆಯೊಂದಿಗೆ ಇಂದು ಪ್ರತಿ ಕೆಜಿಗೆ 20 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆ 18 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಕೋಸ್ ಚಪಾತಿ ಪ್ರತಿ ಕೆಜಿಗೆ 2 ರೂಪಾಯಿಗಳ ಇಳಿಕೆಯೊಂದಿಗೆ 16 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಕೋಸ್ ಸ್ಯಾಂಡ್ವಿಚ್ ಯಾವುದೇ ವ್ಯತ್ಯಾಸಗಳಿಲ್ಲದೆ 18 ರೂಪಾಯಿಯಂತೆ ವ್ಯಾಪಾರವಾಯಿತು. ಇಂದು ಫೈರ್ ವೈಟ್ ಮತ್ತು ಫೈರ್ ಗ್ರೀನ್ ಪ್ರತಿ ಕೆಜಿಗೆ 5 ರೂಪಾಯಿಗಳ ಏರಿಕೆ ಕಂಡಿದೆ. ನಿನ್ನೆ ಫೈರ್ ವೈಟ್ ಪ್ರತಿ ಕೆಜಿಗೆ 35 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ ಗ್ರೀನ್ 30 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಸುನಾಮಿ ಸೌತೆ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 10 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 10 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು ಎಳವನಕಾಯಿ ದರದಲ್ಲಿ 2 ರೂಪಾಯಿಗಳ ಕುಸಿತ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 10 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಎಳವನಕಾಯಿ ಇಂದು 8 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಸೋರೆಕಾಯಿ ದರದಲ್ಲಿ 2 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 12 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಸೋರೆಕಾಯಿ ಇಂದು 14 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಸೀಮೆ ಬದನೆ ದರದಲ್ಲೂ ಕೂಡ 2 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 24 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಸೀಮೆ ಬದನೆ ಇಂದು 26 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬೆಂಡೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಪ್ರತಿ ಕೆಜಿಗೆ 20 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 20 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. G4 ಮೆಣಸಿನಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 30 ರೂಪಾಯಿಗಳಂತೆ ವ್ಯಾಪಾರವಾಯಿತು. ಹುಳಿ ಟೊಮೊಟೊ ದರದಲ್ಲಿ 1 ರೂಪಾಯಿಗಳ ಇಳಿಕೆ ಕಾಣಬಹುದು. ನಿನ್ನೆ 11 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹುಳಿ ಟೊಮೊಟೊ ಇಂದು 10 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಬೆಲೆ ಪಟ್ಟಿಯನ್ನು ನೋಡಬಹುದು.
ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ. ಜೈ ಜವಾನ್ ಜೈ ಕಿಸಾನ್.